ಇವತ್ತು ಸಿಂಪಲ್ಲಾಗಿ ಟೊಮೆಟೊ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ರಸಮ್ ಆದರೂ ಅನ್ನಿ, ಸಾಂಬಾರಾದರೂ ಅನ್ನಿ, ಅದು ನಿಮ್ಮ ಇಷ್ಟ. ಯಾಕಂದರೆ ಟೇಸ್ಟ್ ಮಾತ್ರ ಬೇರೆನೇ ಲೆವೆಲಲ್ಲಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಹಬ್ಬ ಏನು ಹೇಳಬೇಕು, ಅದು ಮಾಡಿ ತಿಂದವ್ರಿಗೆ ಗೊತ್ತಾಗಿರುತ್ತೆ ಆ ರುಚಿ ಏನು ಅನ್ನೋದು. ಮೊಟ್ಟೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಸಾಂಬಾರು ಮಾಡೋದು ತುಂಬಾ ಸುಲಭ. ಜಸ್ಟ್ ಒಂದು 4 ಟೊಮೆಟೊ ಹಣ್ಣು ಇದ್ಬಿಟ್ರೆ ನಾವು ಈಸಿಯಾಗಿ ಈ ಟೊಮೆಟೊ ಸಾಂಬಾರನ್ನ ಮಾಡಿಬಿಡ್ಬೋದು. ಹಾಗೆ ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ನೀವು ಮರಿಬೇಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪಾತ್ರೆಯಲ್ಲಿ ಬಿಸಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು 4 ಟೊಮೆಟೊ, ಒಂದೇ ಒಂದು ಈರುಳ್ಳಿ ಇಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನ್ ಇಷ್ಟೇ ನಾವು ಹಾಕಬೇಕಾಗಿರೋದು. ಇನ್ನೇನು ಹಾಕಂಗಿಲ್ಲ ಇದಕ್ಕೆ. ಇಷ್ಟಿದ್ಬಿಟ್ರೆ ಈ ಸಾಂಬಾರು ಅಥವಾ ರಸಮು ಏನಾದರೂ ಹೇಳ್ಕೊಳ್ಳಿ, ಇದೆಲ್ಲ ಸಾಫ್ಟ್ ಆಗಬೇಕು. ಟಮಟೆ ಹಣ್ಣು, ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಜಾರಿಗೆ ಹಾಕ್ಕೊಂಡು ರುಬ್ಬಿಟ್ಟು ಪೇಸ್ಟ್ ಮಾಡಿ ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದಾದ್ಮೇಲೆ ಈ ಟೊಮೆಟೊ ಪೇಸ್ಟ್ನ ಹಾಕಿಬಿಟ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಗಟ್ಟಿ ಇರಬೇಕಂದ್ರೆ ನೀವು ನೀರನ್ನ ಕಡಿಮೆ ಹಾಕ್ಕೊಳ್ಳಿ, ನಿಮಗೆ ತೆಳು ಬೇಕಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಉಪ್ಪು ಖಾರ ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ ನಿಮ್ಮ ಪ್ರಕಾರ. ಇದಾದಮೇಲೆ ಇದು ಚೆನ್ನಾಗಿ ಕುದಿ ಬರ್ತಾ ಇರುತ್ತಲ್ವ, ಈಗ ನಾವು ಇದಕ್ಕೆ ಒಂದು 4 ಮೊಟ್ಟೆನ ಹೊಡೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಇದು ಮೊಟ್ಟೆ ಹಾಕಿದಾದ್ಮೇಲೆ ಟೇಸ್ಟು ಇನ್ನೂ ಸ್ವಲ್ಪ ಸಖತ್ತಾಗಿ ರೆಡಿ ಆಗಿಬಿಡುತ್ತೆ. ಈ ಸಾಂಬಾರನ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬೇಗನೆ ಆಗೋಗ್ಬಿಡುತ್ತೆ. ಸಾಂಬಾರು ತಿಂದು ಅಥವಾ ಬೇರೆ ಬೇಳೆ ಸಾರು ಏನಾದರೂ ತಿಂದು ಬೇಜಾರಾದಾಗ, ಬಾಯಿ ಕೆಟ್ಟೋಗಿದೆ ಅನಿಸಿದಾಗ ಇದನ್ನು ಮಾಡ್ಕೊಂಡು ತಿನ್ನಿ. ಸ್ಪೈಸಿಯಾಗಿ ಸ್ವಲ್ಪ ಸಖತ್ತಾಗಿರುತ್ತೆ. ಈಗ ಮೊಟ್ಟೆ ಹಾಕಿ ಬೇಯೋಕ್ಕೆ ಇದನ್ನು ಬಿಟ್ಬಿಟ್ಟಿದ್ದೀನಿ. ಒಂದು 20 ನಿಮಿಷ ಬಿಟ್ಬಿಡಿ ಇದನ್ನು ಚೆನ್ನಾಗಿ ಬೇಯೋಕ್ಕೆ. ಹಾಗೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂವರೆಗೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಆ ರೆಸಿಪಿ ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೀವು ಮರಿಬಾರ್ದು. ಹಾಗೆ ಇವತ್ತು ಸ್ವಲ್ಪ ವಿಡಿಯೋ ಹಾಕೋದು ತುಂಬಾ ಲೇಟ್ ಆಗೋಯ್ತು, ಸಾರಿ. ನೋಡಿದ್ರಲ್ವ, ಇಷ್ಟೇ ನಮ್ಮ ಸಿಂಪಲ್ ಆದ ಸಾಂಬಾರು ಅಥವಾ ರಸಮು ಏನಾದರೂ ಹೇಳ್ಕೊಳ್ಳಿ. ಟೇಸ್ಟಿಯಾಗಿ ಸಖತ್ತಾಗಿ ರೆಡಿ ಆಗೋಯ್ತು. ನಾನು ಮಾತ್ರ ಹೊರಟೆ ಊಟ ಮಾಡೋಕ್ಕೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನೀವು ಏನು ಮಾಡಿದ್ರಿ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.